ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಅಣ್ಣ ಅದಕ್ಕೆದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು. ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಂತ ಬೆಳಗ್ಗೆನೆ ಬೇಗ ಎದ್ದು ನಮ್ಮ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದ್ವಿ. ಸೊ ನಾನು ಮನೆಯಿಂದ ಹೊರಟಿರೋವರೆಗೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನಾವಿವಾಗ ಬಂದಿರೋ ಲೊಕೇಶನ್ ಶೆಟ್ಟಿಕೆರೆಯಲ್ಲಿರೋ ಯೋಗ ಮಾಧವ ಸ್ವಾಮಿ ಟೆಂಪಲ್ಗೆ. ಇವನೇ ನಮ್ಮ ಅಣ್ಣ ಮದುವೆ ಗಂಡು ರೆಡಿ ಆಗ್ತಾ ಇದ್ದಾರೆ. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಆಯ್ ಮಾಡಿ ಗೈಸ್ ಎಲ್ಲ ಒಂದ್ಸಲ. ಇವರು ಮೇಕಪ್ ಮಾಡೋಕ್ಕೆ ಬಂದಿದ್ದ ಅಕ್ಕ ಮಂಜುಳಾ ಅಂತ ಇವ್ರ ನೇಮು. ಫೋಟೋಶೂಟ್ಗೆ ರೆಡಿ ಆದರು. ಫೋಟೋಗ್ರಾಫರ್ ನಮ್ಮನ್ನೆಲ್ಲ ಬೈದು ಕಳಿಸಿದ್ರು, ನೀವು ಹೋದರೆ ಅವ್ರು ಕರೆಕ್ಟಾಗಿ ಆ್ಯಕ್ಟೇ ಮಾಡಲ್ಲ ಹೋಗ್ರಿ ಅಂತ. ಯಾಕೆಂದರೆ ನಾವು ಅಷ್ಟೊಂದು ನಗಿಸ್ತಾ ಇದ್ವಿ ಅವರನ್ನು. ನಮ್ಮಣ್ಣ ಮದುವೆಗೆ ಮುಂಚೆನೇ ಅಶ್ವಿನಿ ನಕ್ಷತ್ರ ತೋರಿಸ್ತಿದ್ದಾನೆ. ಅಪ್ಪಿ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ಟಿಫನ್ ಮಾಡೋಕ್ಕೆ ಅಂತ ಕ್ಯಾಮ್ರಾಮ್ಯಾನ್ಸು ಮತ್ತು ನಾವು ಹೋಟೆಲಿಗೆ ಬಂದ್ವಿ. ಇಲ್ಲಿ ಟಿಫನ್ ಮಾಡಿಕೊಂಡು ನಮ್ಮ ಅಣ್ಣ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೀ ನಾನು ಇಟ್ಕೊಂಡು ಸ್ಟಾರ್ಟ್ ಮಾಡು ಅಂತ ರೇಗಿಸ್ತಿದ್ದೆ. ಕೇಳಿದ್ಕೆ ನಮ್ಮ ಅಣ್ಣ ನೀವೆಲ್ಲ ಪಾರ್ಟಿ ಮಾಡಿ ಅಂತ ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣಗೂ ಬರೀ ಫೋಟೋ ಶೂಟ್ ಮಾಡಿಸ್ಬೇಕು. ಸೊ ಅದಕ್ಕೆ ನಮಗೆ ಪಾರ್ಟಿ ಮಾಡೋಕ್ಕೆ ಅಂತ ಸ್ಪ್ರೈಟು ಮತ್ತು ಮೂಗ್ದಾಲ್ ತಂದ್ಕೊಟ್ಟವನೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟ್ ಪ್ಲೇಸೇ ಸುತ್ತಕಣ್ವೆ. ಇದು ಸೂಪರಾಗಿತ್ತು ಪ್ಲೇಸು. ಸೊ ನಮ್ಮ ಅತ್ತಿಗೆಗೂ ನಮ್ಮ ಅಣ್ಣನಿಗೂ ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ದಾರೆ ನೋಡಿ. ಅಣ್ಣ ನೀನು ತೋರ್ಸೋಣ ಹೆಂಗೆ ಅಂತ ಒಂದ್ಸಲ. ಯಾರು ಅಷ್ಟೇ. ಅವ್ರು ಹೇಳ್ಕೊಟ್ಟಿದ್ನ ನಾನು ಆ್ಯಕ್ಟ್ ಮಾಡಿ ತೋರಿಸ್ತಿದ್ದೆ. ನಾವೆಲ್ಲೇ ಇದ್ದರೂ ಕ್ಯಾಮ್ರಾಮ್ಯಾನ್ ನಮ್ಮನ್ನು ಬೈತಾನೆ ಇದ್ರು. ಸೊ ಅದಕ್ಕೆ 4 ಜನ ಬಂದು ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಅಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ಬೋರನ್ ಕಣ್ವೆ ಬ್ಯಾಕ್ ವಾಟರ್. ನಾನು ಫಸ್ಟಿಂದ ಕೇಳ್ತಾ ಇದ್ದೆ, ನೀರಿರೋ ಪ್ಲೇಸಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ. ಇಲ್ಲಿ ಕರ್ಕೊಂಡು ಬಂದ ತಕ್ಷಣ ನಾನು ಬರೀ ನೀರಲ್ಲಿ ಆಟ ಆಡಿದ್ದೇ ಆಯಿತು. ಹೆಂಗೂ ಇವ್ರ ಜೊತೆ ಬಂದಿದ್ದೀವಿ, ನಮ್ಮ ಒಂದೆರಡು ಫೋಟೋ ತೆಗೆಸಿದ್ರೆ ಆಗುತ್ತಾ ಅಂದ್ಬಿಟ್ಟು ನಾನು ರೆಡಿಯಾಗಿ ಫೋಟೋಶೂಟ್ಗೆ ಅಂತ ಹೋದೆ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ. ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ, ಹಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ. ಎದೆಯೊಳಗಡೆ ಸಿಡಿ ನೋಡರೆ ಮಳೆ ಆಗುತ್ತಿದೆ. ಅವ್ರ ಜೊತೆಗೆ ನನ್ನ ಫೋಟೋಶೂಟ್ನ ಮುಗಿಸ್ಕೊಂಡು ಡ್ಯಾಮ್ಗೆ ಬಂದ್ವಿ. ಡ್ಯಾಮ್ ಶೂಟಿಗೆ ಈ ಥರ ರೆಡಿಯಾಗಿದ್ರು. ಡ್ಯಾಮಲ್ಲಿ ಫುಲ್ ನೀರಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಂ ಏನು ಸಿಗುತ್ತೆ ಬಂಡೆ. ಓಕೆ ಓಕೆ ಎಂಥ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ನೋಡಮ್ಮ. ಮೇಲೆ ಹೋಗೋಣ. ಸಾಧನೆ ಮಾಡಬೇಕು ನಂತರ. ವಾವ್ ಸಕ್ಕತ್ತಾಗಿ ಕಾಣಿಸ್ತಿದೆ ಇವಾಗ. ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ. ಇದೇ ಬಂಡೆನೇನು ಹೇಳಿದ್ದು ಅಲ್ಲ. ಇನ್ನೇನಿದೆ, ಇಲ್ಲೇ ಹೋಗೋಣ ಬಾ. ಇಲ್ಲಿ ಸಾಕು ಬಿಟ್ಕೊಳೋಣ. ಗೈಸ್, ನಾನು ಮತ್ತು ಪಂಕು ಇಲ್ಲಿವರೆಗೂ ಬಂದಿದ್ದೀವಿ. ಅಣ್ಣ ಅದಕ್ಕೆ ಫೋಟೋ ಶೂಟ್ ಅಲ್ಲಾಗ್ತೈತೆ ನೋಡಿ. ಗೊತ್ತಾ ನಾವು ಎಷ್ಟು ದೂರ ಬಂದಿದ್ದೀವಿ ಅಂತ ನೋಡಿರಿ. ಹಾಂ, ಇಷ್ಟು ದೂರ ಬಂದು ನಮ್ದೇನಾದರೂ ಇಲ್ಲಿ ನೆನಪಿರಬೇಕು ಅಂದರೆ ಕಲ್ಲಲ್ಲಿ ಕೆತ್ತಬೇಕು ಅಂತ ಹೇಳ್ಬಿಟ್ಟು ಬಂಡೆ ಕೆತ್ತುತ್ತಿದ್ದೀನಿ. ಅದು ಲಾಸ್ಟಿಗೆ ಹೆಂಗೆ ಕೆತ್ತುತ್ತೀನಿ ಅಂತ ತೋರಿಸ್ತೀನಿ ನಾನು. ನಾನು ಏನು ಕೆತ್ತುತ್ತಾ ಇರ್ಬೋದು ಅಂತ ಡ್ರೋನ್ ಬಿಟ್ಟು ನೋಡ್ತಾ ಇದ್ದಾರೆ.
ಅಲ್ಲೂ ಶೂಟ್ ಮುಗಿಸ್ಕೊಂಡು ಹೊರಡಬೇಕಾದ್ರೆ ನಮ್ಮ ಅದಕ್ಕೆ ಡ್ರೆಸ್ ಇಟ್ಕೊಳಕ್ಕೆ ಇಬ್ಬರು ಬೇಕಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದ ತಕ್ಷಣ ಕಾರ್ ಮೇಲೆ ಕೋತಿ ನಿಂತ್ಕೊಂಡು ಯಾರನ್ನೋ ಹುಡುಕ್ತಾ ಇತ್ತು. ಅಲ್ಲಿಂದ ಬಂದು ಪಾನಿಪುರಿ ತಿಂದ್ಕೊಂಡು ಮತ್ತೆ ಫೈರ್ ಕ್ಯಾಂಪ್ಗೆ ಅಂತ ಹೊರಟ್ವಿ. ಅವರಿಬ್ಬರು ಚಳಿ ಆಯ್ತಾ ಇತ್ತು ಅಂತ ಹೇಗೋ ಬಿಸಿ ಕಾಯಿಸ್ಕೊತಿದ್ರು. ಬಟ್ ನನಗೆ ಯಾವ ಕೆಲಸ ಕೊಟ್ಟಿದ್ದಾರೆ ನೋಡಿ. ನನಗೂ ಚಳಿ ಆಗ್ತಾ ಇತ್ತು ಅಂತ ನಾನು ಬಿಸಿ ಕಾಯಿಸ್ಕೊಂಡೆ. ಅಷ್ಟೇ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇಷ್ಟು ಹೇಳ್ತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಗುತ್ತಿಚ್ಚಿ ಶಿವನೇ